ಅತಿ ಬಲದಿತಿ ಸುತ ಹೃದಯ ವಿಭೇದನ ಜಯ ನೃಹರೇ ಮಲ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇದು ನರಸಿಂಹದೇವರ ಅವತಾರದ ಬಗ್ಗೆ ವಿವರಣೆಯನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅತಿಬಲ, ಲೋಕದಲ್ಲಿ ಬೇರೆ ಯಾರಿಗೂ ಜಯಿಸಲು ಆಗದೇ ಇರುವಂತಹ ದೊಡ್ಡ ಸಾಮರ್ಥ್ಯವನ್ನ ಪಡೆದಂತಹ, ಬ್ರಹ್ಮ ರುದ್ರಾದಿ ದೇವತೆಗಳ ವರವನ್ನ ಪಡೆದಂತಹ ಯಾವ ದಿತಿಸುತ ಹಿರಣ್ಯಕಶಿಪುವಿನ ಹೃದಯವನ್ನ ವಿದಾರಣ ಸಿಗಿದು ಹಾಕಿದವನು. ಅಂದ್ರೆ ಪ್ರಹ್ಲಾದ ಮಹಾರಾಜರು ಬಾಲ್ಯ ವಯಸ್ಸಿನಿಂದಲೇ ಭಗವದ್ ಭಕ್ತರಾಗಿ ಇರುವಂತಹ ಸಂದರ್ಭದಲ್ಲಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾನೆ ಅನ್ನೋ ಕಾರಣದಿಂದಲೇನೆ ಅವನಿಗೆ ಅನೇಕ ಕಷ್ಟಗಳು ಬಂದಿದ್ವು. ನಾವು ಜೀವನದಲ್ಲಿ ನಮಗೆ ಎಷ್ಟೋ ಕಷ್ಟಗಳು ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ರಾಜನ ಮಗನಾದವನಿಗೆ ತನ್ನ ತಂದೆಯಿಂದಲೇ ಬಂದಂತಹ ದೊಡ್ಡ ದೊಡ್ಡ ಅನರ್ಥಗಳು, ಅಂದ್ರೆ ಪ್ರಾಣವನ್ನೇ ತೆಗೆಯುವಂತಹ ದೊಡ್ಡ ದೊಡ್ಡ ಶಾಪಗಳನ್ನ, ದೊಡ್ಡ ದೊಡ್ಡ ಪ್ರಯತ್ನಗಳನ್ನ ಆ ಹಿರಣ್ಯಕಶಿಪು ಮಾಡ್ತಾ ಇದ್ದ. ಅತ್ಯಂತ ಸಾಮರ್ಥ್ಯ ಇರುವಂತಹ ಆ ಹಿರಣ್ಯಕಶಿಪುವಿನ ದಿತಿಸುತ ಅಂತಂದ್ರೆ ದ್ವಿತೀಯ ಮಗನಾದಂತಹ ಯಾವ ಹಿರಣ್ಯಕಶಿಪು ಇದ್ದಾನೋ ಅವನ ಹೃದಯ ವಕ್ಷಸ್ಥಲವನ್ನ ವಿಭೇದನ ಸೀಳಿ ಹಾಕಿದೆ. ಇನ್ನ ಭಕ್ತನಾದಂತಹ ಪ್ರಹ್ಲಾದನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಜಗತ್ತಿನಲ್ಲಿ ಯಾರೂ ಕಂಡು ಕೇಳಿ ಅರಿಯದೇ ಇರುವಂತಹ ಅದ್ಭುತವಾದಂತಹ ನೃಹರೇ, ನರ ಮತ್ತು ಹರಿ ಸಿಂಹ, ಇವು ಎರಡರ ಸಮ್ಮಿಶ್ರಣ ರೂಪವಾದಂತಹ ರೂಪವನ್ನ ಧರಿಸಿ ಆ ದ್ವಿತೀಯ ಮಗನಾದಂತಹ ಆ ಹಿರಣ್ಯಕಶಿಪುವಿನ ಹೃದಯವನ್ನ ಸಿಳಿದಿಯ. ಇಂತಹ ಪರಮಾತ್ಮನೇ ಮಮ ಶರಣಂ ಭವ, ನನಗೆ ರಕ್ಷಕನಾಗಿರು. ಹೃದಯ ವಿಭೇದನ, ಇಂತಹ ಪರಮಾತ್ಮನಿಗೆ ಅಮಲ, ನಮ್ಮ ಹಾಗೆ ಶುಕ್ರ ಶೋಣಿತಾದಿಗಳ ಸಂಬಂಧದಿಂದ ಹುಟ್ಟಿದವನಲ್ಲ. ತಂದೆ ತಾಯಿಯರ ಸಂಪರ್ಕದಿಂದ 9 ತಿಂಗಳುಗಳ ಕಾಲ ಗರ್ಭವಾಸದ ದುಃಖವನ್ನ ಅನುಭವಿಸಿ ಹುಟ್ಟಿದಂತಹ ಪರಮಾತ್ಮನಲ್ಲ. ಭಕ್ತ ಇಲ್ಲಿ ಇದ್ದಾನೆ ಅಂತ ಹೇಳಿದಾಗ ಹಿರಣ್ಯಕಶಿಪುವಿನ ಗದಾ ಪ್ರಹಾರವಾದ ಮಾತ್ರಕ್ಕೆ ಆ ಸ್ತಂಭದಿಂದಲೇ ಉದಯಿಸಿದಂತಹ ಅಪ್ರಾಕೃತವಾದ ಶುದ್ಧವಾದ ಚೈತನ್ಯ ಮೂರ್ತಿ ಆ ನರಸಿಂಹದೇವರು. ಅಂತಹ ನರಸಿಂಹದೇವರೇ ಮಮ ಶರಣಂ ಭವ, ನಮಗೆ ರಕ್ಷಕರಾಗಿರಿ. ನೀವು ಶುಭತಮ ಕಥಾಶಯರು. ನಿಮ್ಮ ಈ ಕಥೆಯನ್ನ ಕೇಳಿದ ಮಾತ್ರಕ್ಕೆ ನಮ್ಮಲ್ಲಿರುವ ಎಷ್ಟೋ ಪಾಪಗಳೆಲ್ಲವೂ ಕೂಡ ಪರಿಹೃತವಾಗಿ ಹೋಗತ್ತೆ. ಪರಮ, ಜಗತ್ತಿನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗಿಂತ ಸರ್ವೋತ್ತಮರಾಗಿದ್ದೀರಿ. ಸದೋದಿತ, ಸದಾಗಮಗಳಿಂದ ಪ್ರತಿಪಾದಿತರಾಗಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಮನ್ಯು ಸೂಕ್ತದಿಂದ ಪ್ರತಿಪಾದ್ಯನಾದಂತಹ ದೇವತೆ ಭೀಮಸೇನ ದೇವರು ಕಂಡುಕೊಂಡಂತಹ ಮಂತ್ರ ಈ ಮನ್ಯು ಸೂಕ್ತ. ಬ್ರಹ್ಮ ಭೀಮಸೇನೋವಾ ಋಷಿ ಅಂತ ಹೇಳ್ತಾರೆ. ಭೀಮಸೇನ ದೇವರು ದುಶ್ಯಾಸನನನ್ನ ಸಮರದ ಮಧ್ಯದಲ್ಲಿ ತುಳಿದು ಹಾಕಿ ಅವನ ಹೃದಯವನ್ನ ಬಗೆದು ಆ ಹೃದಯದಲ್ಲಿದ್ದಂತಹ ಕೆಟ್ಟ ರಕ್ತವನ್ನ ನರಸಿಂಹದೇವರಿಗೆ ತರ್ಪಣವನ್ನಾಗಿ ಕೊಡುತ್ತಾರೆ. ನಿನ್ನ ದ್ವೇಷಿಗಳನ್ನ, ರಾಜ್ಯಕ್ಕೆ ಕಂಟಕರಾದಂತಹ ವ್ಯಕ್ತಿಗಳನ್ನ ಹೇಗೆ ಸಂಹಾರ ಮಾಡ್ತೇನೆ ಅನ್ನೋದನ್ನ ಪರಮಾತ್ಮನಿಗೆ ತೋರಿಸಿ ಪರಮಾತ್ಮನಲ್ಲಿ ಅದನ್ನ ಅರ್ಪಣೆ ಮಾಡ್ತಾರೆ, ದುಷ್ಟರನ್ನ ಸಂಹಾರ ಮಾಡುವುದರ ಮೂಲಕವಾಗಿ. ಈ ರೀತಿಯಾಗಿ
ಇಂತಹ ಪರಮಾತ್ಮನೇ ನನ್ನ ವೈರಿಗಳನ್ನ ನಾಶ ಮಾಡುವಂತ ಭೀಮಸೇನ ದೇವರು ಕೊನೆಗೆ ಅದರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಮನ್ಯು ಸೂಕ್ತದ ಕೊನೆಯಲ್ಲಿ. ನನಗೆ ಯಾವ ಶತ್ರುಗಳಿಂದ ಭಯ ಇದೆಯೋ ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡು ಅಂತ ಹೇಳಿ, ಜಗದೇಕ ಕಾರಣ, ಇಡೀ ಜಗತ್ತಿಗೆ ಪ್ರಧಾನನಾದ ಕಾರಣನೇ ರಾಮ, ಪ್ರಹ್ಲಾದನಂತಹ ಭಕ್ತರಿಗೆ ಸಂತೋಷವನ್ನ ಕೊಡುವವನೇ ರಮಾರಮಣ, ಲಕ್ಷ್ಮೀಪತಿಯಾದಂತಹ ನರಸಿಂಹದೇವರೇ ನೀವು ನಮಗೆ ರಕ್ಷಕರಾಗಿರಿ ಅಂತ ಕೇಳುತ್ತಾ ಇದ್ದಾರೆ. ಅತಿಬಲ, ಬ್ರಹ್ಮ ರುದ್ರಾದಿ ದೇವತೆಗಳ ಅತಿಯಾದ ತಪಸ್ಸನ್ನ ಮಾಡಿ ಅದರಿಂದ ಪಡೆದಂತಹ ಬಹಳವಾದ ಸಾಮರ್ಥ್ಯವುಳ್ಳಂತಹ ದಿತಿಸುತ, ದೈತ್ಯರ ವಂಶದಲ್ಲಿ ಕುಲದಲ್ಲಿ ಬಂದಂತಹ ಯಾವ ಹಿರಣ್ಯಕಶಿಪು ಇದ್ದಾನೋ, ದ್ವಿತೀಯ ಮಗನಾದಂತಹ ಹಿರಣ್ಯಕಶಿಪು ಇದ್ದಾನೋ ಅವನ ಹೃದಯ ವಿಭೇದನ, ಹೃದಯವನ್ನ ಸೀಳಿ ಅವನನ್ನ ಸಂಹಾರ ಮಾಡಿ ಜಗತ್ತನ್ನ ರಕ್ಷಣೆ ಮಾಡಿದಂತಹ ವ್ಯಕ್ತಿಯೇ ಜಯ, ನಿನಗೆ ಜಯವಾಗಲಿ. ಯಾರ್ ನೀನು? ನೃಹರೇ, ನರ ಮತ್ತು ಹರಿ. ಹರಿ ಅಂತಂದ್ ಹೇಳಿದ್ರೆ ಸಂಸ್ಕೃತದಲ್ಲಿ ಸಿಂಹಕ್ಕೆ ಹರಿ ಎಂಬುದಾಗಿ ಹೆಸರಿದೆ. ನೃ ಅಂತಂದ್ ಹೇಳಿದ್ರೆ ಮನುಷ್ಯರು. ನರ, ನೃ ಈ ಎಲ್ಲ ಶಬ್ದಗಳು ಕೂಡ ಮನುಷ್ಯ ವಾಚಕವಾದಂತಹ ಶಬ್ದಗಳು. ನೃಹರೇ, ಸಿಂಹ ಮತ್ತು ನರರ ರೂಪಗಳ ಮಿಶ್ರಣ ರೂಪನಾದಂತಹ ಪರಮಾತ್ಮನೇ ನನಗೆ ರಕ್ಷಕನಾಗಿರು. ನಮಗೆ ಜೀವನದಲ್ಲಿ ಬರುವಂತಹ ಎಲ್ಲ ಆಪತ್ತುಗಳನ್ನ ಪರಿಹಾರ ಮಾಡು. ನೀನು ಶುದ್ಧತಮ ಕಥಾಶಯ, ನಿನ್ನ ಈ ನರಸಿಂಹಾವತಾರದ ಕಥೆಗಳನ್ನ, ಹಿಂದೆ ಹೇಳಿದಂತಹ ಕೂರ್ಮಾವತಾರದ ಕಥೆಗಳನ್ನ, ವರಾಹ ರೂಪವನ್ನ ತಾಳಿ ಜಗತ್ತನ್ನ ಧಾರಣೆ ಮಾಡಿ ಜಗತ್ತನ್ನ ರಕ್ಷಣೆ ಮಾಡಿದಂತಹ ಕಥೆಗಳನ್ನ, ನೀನು ಗುಣಪೂರ್ಣನಾಗಿದ್ದಿ, ಸುಖಪೂರ್ಣನಾಗಿದ್ದಿ ಎಂಬಂತಹ ಗುಣಗಾನವನ್ನ ಮಾಡಿದರೆ ಅದರಿಂದ ಶುಭತಮ, ನಮಗೆ ಪರಮ ಮಂಗಳವನ್ನು ಉಂಟು ಮಾಡುವಂತಹವನಾಗಿದ್ದಿ. ಅಂತಹ ಕಥಾಶಯ, ಕಥೆಗಳಿಂದ ಪ್ರತಿಪಾದ್ಯನಾದವನೇ ಪರಮ, ಸರ್ವೋತ್ತಮನಾದಂತಹವನೇ ಸದೋದಿತ, ಸದಾಗಮಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮನೇ, ಜಗತ್ತಿಗೆ ಪ್ರಧಾನ ಕಾರಣನಾದಂತಹ ಪರಮಾತ್ಮನೇ ರಾಮ, ಪ್ರಹ್ಲಾದ ವರದನೇ, ಪ್ರಹ್ಲಾದನಿಗೆ ಸಂತೋಷವನ್ನು ಉಂಟು ಮಾಡಿದವನೇ, ಹಿರಣ್ಯಕಶಿಪುವಿನ ದುರಾಡಳಿತವನ್ನ ನಾಶ ಮಾಡಿ ಪ್ರಜೆಗಳಿಗೆಲ್ಲರಿಗೂ ಕೂಡ ಸಂತೋಷವನ್ನು ತಂದುಕೊಟ್ಟವನೇ ರಮಾರಮಣ, ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಮುಂದಿನದ್ದನ್ನ ಬಲಿಚಕ್ರವರ್ತಿಯ ಕಥೆಯನ್ನ ಹೇಳ್ತಾ ಇದ್ದಾರೆ. ಮೊದಲಿಗೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಈಗ ವಾಮನ. ವಾಮನ ರೂಪಿಯಾದಂತಹ ಪರಮಾತ್ಮನ ಕಥೆಯನ್ನ ಹೇಳ್ತಾ ಇದ್ದಾರೆ. ಬಲಿಮುಖ ದಿತಿ ಸುತ ವಿಜಯ ವಿನಾಶನ ಜಗದವನಾಜಿತ ಭವಮಮ ಶರಣಂ. ಬಲಿಮುಖ, ಮಹಾಬಲಿ, ಬಲಿಚಕ್ರವರ್ತಿ, ಪ್ರಹ್ಲಾದರಾಜರ ಮೊಮ್ಮಗನು, ಮಗನ ಮಗ, ಮಹಾವಿಷ್ಣು ಭಕ್ತ. ಆದರೆ ಇಂದ್ರನ ಪದವಿ ಈಗಲೇ ಬೇಕು ಅಂತ ಆಸೆ ಪಟ್ಟವನು. ಮುಂದಿನ ಕಲ್ಪದಲ್ಲಿ ಸಿಗುವಂತಹ ಇಂದ್ರ ಪದವಿಯನ್ನ ಈಗಲೇ ಬೇಕು ಅಂತ ಆಸೆ ಪಟ್ಟು ಇಂದ್ರನ ಮೇಲೆ ದಾಳಿಯನ್ನ ಮಾಡಿದ್ದಾನೆ. ಇಂದ್ರನ ಪದವಿಯನ್ನ ಬಲಾತ್ಕಾರವಾಗಿ ಪಡೆದಿದ್ದಾನೆ. ಇಂದ್ರನ ಪ್ರಾರ್ಥನೆಯಂತೆ ದೇವತೆಗಳು ಮತ್ತೆ ಎಲ್ಲ ಋಷಿಗಳ ಪ್ರಾರ್ಥನೆಯಂತೆ ಪರಮಾತ್ಮ ವಾಮನ ರೂಪಿಯಾಗಿ ಅವತಾರವನ್ನು ಮಾಡಿ ಬಂದು ಅವನ 100 ಅಶ್ವಮೇಧಗಳ ಪರಿಸಮಾಪ್ತಿ ಅದು ಆಗದೇ ಇರೋ ಹಾಗೆ ತಡದ. ಆದ್ರೆ ಅದನ್ನೇ ಪೂರ್ತಿ ಮಾಡಿದ. ಮತ್ತೆ ಅವರ ಉದ್ದೇಶ ಏನಿತ್ತು ಅಂತಂದು ಹೇಳಿದ್ರೆ ಇಂದ್ರಾದಿಗಳ ಪದವಿಯನ್ನ ಪಡಿಬೇಕು ಅನ್ನುವ ಉದ್ದೇಶವನ್ನ ನಾಶ ಮಾಡಿದವನೇ ಜಗದವನಾಜಿತ, ಜಗದವನ, ಜಗತ್ತನ್ನ ರಕ್ಷಣೆ ಮಾಡುವವನೇ ನನಗೆ ರಕ್ಷಕನಾಗಿರು. ಇಡೀ ಜಗತ್ತನ್ನ ರಕ್ಷಣೆ ಮಾಡಿದ ನಿನಗೆ ನನ್ನನ್ನ ರಕ್ಷಣೆ ಮಾಡೋದು ದೊಡ್ಡ ವಿಷಯವಲ್ಲ, ನನಗೆ ರಕ್ಷಕನಾಗಿರು. ಬಲಿಮುಖ, ಬಲಿಯೇ ಮೊದಲಾದಂತಹ ದಿತಿಸುತ, ರಾಕ್ಷಸರ
ವಿಜಯವನ್ನ ಇಂದ್ರಾದಿಗಳನ್ನ ಗೆಲ್ಲುವಂತಹ ಹವಣಿಕೆಯನ್ನ ವಿನಾಶನ ನಾಶ ಮಾಡಿದವನೇ, ಜಗದವನ ಜಗತ್ತಿಗೆ ರಕ್ಷಣೆಯನ್ನು ಮಾಡುವವನೇ, ಅಜಿತ ಬೇರೆ ಯಾರಿಂದಲೂ ಗೆಲ್ಲಲ್ಪಡದವನು, ಅಂದ್ರೆ ಎಂದೆಂದಿಗೂ ಎಲ್ಲರೂ ಇವನು ಎದುರುಗಡೆ ಬಂದ್ರು ಅಂದ್ರೆ ಸೊಲ್ಲೇಬೇಕು, ಮತ್ತೊಬ್ಬರಿಂದ ಸೋಲನ್ನ ಅರಿಯದವನೇ ನನಗೆ ರಕ್ಷಕನಾಗಿರೋ. ಬಲಿ ಮುಖ ದಿತಿ ಸೂಕ್ತ ವಿಜಯ ವಿನಾಶನ ಜಗದವನ ಅಜಿತ ಭವ ಮಮ ಶರಣಂ, ನನಗೆ ರಕ್ಷಕನಾಗಿರೋ. ಶುಭತಮ ಕಥಾಶಯ, ನಿನ್ನ ಕಥೆಯನ್ನ ಕೇಳಿದರೆ, ಆ ಬಲಿ ಚಕ್ರವರ್ತಿಯ ಕಥೆ ತುಂಬಾ ವಿಸ್ತಾರವಾಗಿ ಭಾಗವತದಲ್ಲಿ ಬಂದಿದೆ. ಅದು 7-8ನೇ ಸ್ಕಂದದಲ್ಲಿ. ಆ ಬಲಿ ಚಕ್ರವರ್ತಿಯ ಅಹಂಕಾರವನ್ನ ಖಂಡನೆ ಮಾಡಿದಂತಹ ನಿನ್ನ ಕಥೆಯನ್ನ ಕೇಳಿದರೆ ಅದರಿಂದ ನಾವು ಹೇಗಿರಬೇಕು ಅನ್ನೋದು ಅರಿವಾಗಿ ನಮ್ಮ ಜೀವನ ಮಂಗಳವಾಗತ್ತೆ. ಅಂತಹ ಕಥೆಯನ್ನ ಹೊಂದಿದವನೇ, ಪರಮ ಇಂದ್ರಾದಿ ಎಲ್ಲ ದೇವತೆಗಳಿಗಿಂತ ಉತ್ತಮನಾದವನೇ, ವೇದ ಪ್ರತಿಪಾದ್ಯನಾದವನೇ, ಜಗತ್ತಿಗೆ ಮೂಲ ಕಾರಣನೇ, ರಾಮ ಇಂದ್ರಾದಿ ದೇವತೆಗಳಿಗೆ ಸಂತೋಷವನ್ನು ಕೊಟ್ಟವನೇ, ಬಲಿಯ ಅಹಂಕಾರವನ್ನು ನಾಶ ಮಾಡಿ ಬಲಿಯ ದ್ವಾರಪಾಲಕನಾಗಿದ್ದುಕೊಂಡು ಬಲಿಗೂ ಸಂತೋಷವನ್ನು ಕೊಟ್ಟವನೇ, ರಮಾರಮಣ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ, ನೀನು ನನಗೆ ರಕ್ಷಕನಾಗಿರು. ಇಡೀ ಜಗತ್ತನ್ನ ರಕ್ಷಣೆ ಮಾಡಿದಂತಹ ನಿನಗೆ ನನ್ನ ರಕ್ಷಣೆ ದೊಡ್ಡ ವಿಷಯವಲ್ಲ, ನನಗೆ ರಕ್ಷಕನಾಗಿರು. ಬಲಿಮುಖ ದಿತಿಸುತ ವಿಜಯ ವಿನಾಶನ, ಬಲಿಯೇ ಮೊದಲಾದಂತಹ ದಿತಿಸುತ ದೈತ್ಯರ ವಿಜಯವನ್ನ ನಾಶ ಮಾಡಿ, ಜಗದವನ ಜಗತ್ತನ್ನ ರಕ್ಷಣೆ ಮಾಡಿದ, ಅಜಿತ ಮತ್ತೊಬ್ಬರಿಂದ ಸೋಲದೇ ಇರುವಂತಹ, ಶುಭತಮ ಕಥಾಶಯ ಪರಮ ಮಂಗಳವಾದ ಚರಿತ್ರೆಯುಳ್ಳಂತಹ, ಪರಮ ಸರ್ವೋತ್ತಮನೇ, ಸದೋದಿತ ವೇದ ಪ್ರತಿಪಾದ್ಯನೇ, ಜಗತ್ತಿಗೆ ಪ್ರಧಾನ ಕಾರಣನೇ, ರಾಮ ಜಗತ್ತಿಗೆ ಮಂಗಳವನ್ನುಂಟು ಮಾಡಿದವನೇ, ರಮಾರಮಣ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ, ಮಮ ಶರಣಂ ಭವ. ಇಲ್ಲಿ ವಾಮನ ರೂಪಿಯಾದಂತಹ ಪರಮಾತ್ಮ ಬ್ರಹ್ಮಚಾರಿಯಾಗಿದ್ದಾನೆ, ಆದ್ರೂ ಅವನಿಗೆ ಹೇಳ್ತಾ ಇದ್ದಾರೆ ರಮಾರಮಣ. ಬ್ರಹ್ಮಚಾರಿಯಾಗಿದ್ದಾಗ್ಲೂ ಕೂಡ ಲಕ್ಷ್ಮಿಯ ವಿಯೋಗ ಇಲ್ಲದೆ ಇರುವಂತಹವನೇ. ಅಂದ್ರೆ ರಾಮನಾಗಿದ್ದಾಗಲೂ ಕೂಡ ಸೀತೆಯ ವಿಯೋಗ ಪರಮಾತ್ಮನಿಗೆ ಆಗಲೇ ಇಲ್ಲ. ಸೀತಾಕೃತಿಯನ್ನ ರಾವಣ ಅಪಹಾರ ಮಾಡಿದ್ದೇ ಹೊರತಾಗಿ ಸೀತೆಯ ವಿಯೋಗ ಎಂದೆಂದಿಗೂ ಇಲ್ಲ. ಪರಮಾತ್ಮನಿಗೆ ಎಂದೆಂದಿಗೂ ಲಕ್ಷ್ಮೀ ದೇವಿಯ ವಿಯೋಗ ಇಲ್ಲ ಅನ್ನೋದನ್ನ ಸೂಚನೆ ಮಾಡಿಕೊಟ್ಟು, ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ, ಇಂತಹ ಪರಮಾತ್ಮನೇ ನನಗೆ ಶರಣಂ ಭವ, ರಕ್ಷಕನಾಗಿರು, ನನ್ನನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಲಿಮುಖ ದಿತಿ ಸುತ ವಿಜಯ ವಿನಾಶನ ಜಗದವನಾಜಿತ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದು ಹೇಳಿದ್ರೆ ಕೇಳಬಹುದು.